ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಸಾಯಿಬಾಬಾ ಅವರ ಸಂದೇಶಗಳು ಏನಿದೆ ಅಂತ ಅನ್ನೋದು ಆಗಿರುತ್ತೆ. ಸೊ ಹಾಗಾಗಿ ಈ ಎರಡು ಕ್ರಿಸ್ಟಲ್ ಟಂಬಲ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್. ಇದನ್ನಾದರೂ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಇದು ಅಮೆಥಿಸ್ಟ್. ಸೊ ಇದನ್ನಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸೊ ಇದು ಕ್ಲಿಯರ್ ಕ್ವಾರ್ಟ್ಸ್, ಇದು ಅಮೆಥಿಸ್ಟ್. ಸೊ ಇದರಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಷನ್ ಆಗ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಯಾರೆಲ್ಲ ಕ್ಲಿಯರ್ ಕ್ವಾರ್ಟ್ಸ್ ಟಂಬಲ್ನ ಸೆಲೆಕ್ಟ್ ಮಾಡಿದ್ದೀರೋ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಸಾಯಿಬಾಬಾ ಅವರ ಸಂದೇಶಗಳು ನಿಮ್ಮ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಇದೆ ಅಥವಾ ಗೈಡೆನ್ಸ್ ಏನಾದರೂ ಬೇಕು ಅಂತ ಅಂದ್ರೂ ಕೂಡ ಇದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಐಸೋಲೇಷನ್, ಬ್ಯಾಲೆನ್ಸ್ ಆ್ಯಂಡ್ ದ ಗ್ರ್ಯಾಟಿಟ್ಯೂಡ್. ಸೊ ಸಾಯಿಬಾಬಾ ಅವರ ಸಂದೇಶಗಳು. ಸೊ ನೀವು ಆಲ್ರೆಡಿ ಸಾಯಿಬಾಬಾ ಅವರನ್ನ ಬಿಲೀವ್ ಮಾಡ್ತಾ ಇರ್ತೀರಾ, ಪೂಜೆಗಳನ್ನು ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಒಂದು ಸಂದೇಶಗಳು ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ನೇದು ಬಂದಿರೋದು ಐಸೋಲೇಷನ್ ಅಂತ. ಸೊ ಸ್ವಲ್ಪ ಪಾಸ್ಟಲ್ಲಿ ನೀವು ಅಲೋನ್ ಆಗಿ ಇದ್ರಿ, ಏಕಾಂಗಿತನವನ್ನು ಅನುಭವಿಸಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ನಿಮಗೆ ಅಡೆತಡೆಗಳು ಬಂದಿದೆ. ಓಕೆ, ಸೊ ಯಾಕೆ ಅಡೆತಡೆಗಳು ಬಂದಿದೆ ಅಂತ ಅಂದರೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಿ ಒಂದು ಜೀವನವನ್ನು ಕೊಡಲಿಕ್ಕೆ. ಓಕೆ, ಆ್ಯಂಡ್ ಓಕೆ, ಸ್ವಲ್ಪ ಇಲ್ಲಿ ರಿಲೇಷನ್ಶಿಪ್ಪಿಂದ ಹೇಳಿದೆ ನಿಮಗೆ. ಆಲ್ರೆಡಿ ನಾನು ಆಲ್ಮೋಸ್ಟ್ ಆವಾಗಲೇ ಹೇಳಿದೆ, ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ವಿಚಾರಗಳಲ್ಲಿ ಗಮನ ಕೊಡಿ ಅಂತ ಅನ್ನೋದು. ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ. ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಯಾಕಾದರೂ ಆಯಿತು ಏನೋ, ನನಗೆ ಯಾಕೆ ಆಯಿತು ಅಂತ ಅನ್ನೋದು ತುಂಬಾ ನಿಮಗೆ ಕಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಬಟ್ ಆದರೆ ಇಲ್ಲಿ ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಅಂಥ ವಿಚಾರಗಳು, ಅಂಥ ಸಿಚುವೇಶನ್ಗಳು ನಿಮ್ಮ ಒಂದು ಜೀವನದಲ್ಲಿ ಬರ್ತಾ ಇದೆ ಅಂತ ಅನ್ನೋದು ಆಗಿರುತ್ತೆ. ಸೊ ಅಗೇನಾಗಿ ಏನು ಮೆಸೇಜಸ್ ಇದೆ ಸಾಯಿಬಾಬಾ ಅವರ ಕಡೆಯಿಂದ ಅಂತ ನೋಡ್ತಾ ಹೋಗೋಣ. ಓಕೆ, ಆ್ಯಂಡ್ ಯಾವುದೋ ಒಂದು ಡಿಫಿಕಲ್ಟ್ ಟೈಮ್ ಬಂದಾಗಲೂ ಕೂಡ ನಿಮಗೆ ಮುಂದೆ ಅಕಸ್ಮಾತ್ ಇಲ್ಲ ನಿಮಗೆ ಏನೋ ಒಂಥರ ಇಂಟ್ಯೂಷನ್ಸ್ ಏನಾದರೂ ಬರ್ತಾ ಇರ್ಬೋದು. ಈ ಒಂದು ರೀಡಿಂಗ್ ನೋಡಬೇಕಾದ್ರೆ ನನಗೆ ಅಂಥ ಕಷ್ಟ ಬರ್ಬೋದು, ಈ ಕಷ್ಟ ಬರ್ಬೋದು, ಅಥವಾ ನನಗೆ ಸರಿ ಆಗಲ್ಲ, ನಾನು ಅನ್ಲಕ್ಕಿ, ನಾನು ಏನು ಮಾಡಿದರೂ ಕೂಡ ಬಿಸ್ನೆಸ್ ಚೆನ್ನಾಗಾಗಲ್ಲ, ನಾನು ಎಲ್ಲೋದ್ರೂ ಕೂಡ ಅನ್ಲಕ್ಕಿ ಅಂತ ಏನಾದರೂ ಫೀಲ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಾಯಿಬಾಬಾ ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾರೆ ಅಂತ ಅನ್ನೋದು ಒಂದು ಮೆಸೇಜಸ್ ಕೂಡ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋದು ಟೇಕಿಂಗ್ ಎ ವೆಕೇಷನ್ ಫಿಸಿಕಲಿ ಆರ್ ಮೆಂಟಲಿ ಅಂತ. ತುಂಬ ಕೆಲಸಗಳನ್ನು ಮಾಡಿ ಒಂದು ಏನು ರೆಸ್ಟ್ ಇಲ್ದಂಗೆ ಕೆಲಸಗಳನ್ನು ಮಾಡೋದು, ಅಥವಾ ರಿಪೀಟೆಡ್ ಆಗಿ ನೆಗೆಟಿವ್ ಥಾಟ್ಸ್ಗಳನ್ನು ಅಗೇನ್ ಆಗಿ ನೀವು
ಯೋಚನೆಗಳನ್ನು ಮಾಡೋದು, ಅಥವಾ ಬೇರೆಯವ್ರನ್ನ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೂ ಕೂಡ ಗಾಸಿಪ್ಗಳನ್ನು ಮಾಡೋದು, ಇದನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ಅನ್ನೋದು ಸಾಯಿಬಾಬಾ ಅವರ ಇಚ್ಛೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ತೊಟ್ಲು ಥರ ನನಗೆ ಕಾಣಿಸ್ತಾ ಇರುವಂಥದ್ದು. ಆ್ಯಂಡ್ ಮಗು ಜನನ ಆಗೋದು ತುಂಬಾ ಪ್ರೆಗ್ನೆನ್ಸಿ ಪಾಸಿಟಿವಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಅಂತಂದರೆ ಎಲ್ಲರಿಗೂ ಕೂಡ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಮೀನ್ಸ್ ಟ್ರೈ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಆಗಿಲ್ಲ, ನಮ್ಗೆ ಯಾವಾಗ ಆಗುತ್ತೋ ಆ ಥರದ್ದು ಏನಾದರೂ ಕ್ವಶನ್ಸ್ ಏನಾದರೂ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಆಗೇ ಬರುವಂಥದ್ದು ಇದೆ. ಸಾಯಿಬಾಬಾ ಅವರ ನಿಮಗೆ ಸಂಪೂರ್ಣವಾದ ಒಂದು ಕೃಪೆಯ ಆಶೀರ್ವಾದ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಏನೇ ಒಂದು ಕೆಲಸಗಳನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋದರೆ ಅದಕ್ಕೆ ತಕ್ಕಾಗೆ ಪ್ಲ್ಯಾನ್ಗಳನ್ನು ಮಾಡಿ ಅಂತ, ಅಂದರೆ ಮುಂಚೆನೇ ಒಂದು ರೂಟ್ ಮ್ಯಾಪ್ಗಳನ್ನು ಹಾಕಬೇಕಾಗುತ್ತೆ, ಯಾವುದು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಹಾಗಿದ್ರೆ ಮಾತ್ರ ನಿಮಗೆ ಸಕ್ಸಸ್ಸು ನಿಮ್ಮ ಒಂದು ಲೈಫಲ್ಲಿ ಬರುತ್ತೆ ಅಂತ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಮದುವೆ ಆಗಿಲ್ಲ ಅಂತ ಏನಾದರೂ ನೋಡ್ತಾ ಇದ್ರೆ, ಮದುವೆ ಯಾವಾಗುತ್ತೆ ಅಂತ ನೋಡ್ತಾ ಇದ್ರೆ ಇನ್ನೊಂದು 3 ಅಥವಾ 4 ತಿಂಗಳಲ್ಲೇ ನಿಮ್ಮ ಮದುವೆ ಸೆಟ್ ಆಗುವಂಥದ್ದು ಇದೆ. ಅಂದರೆ ಯಾರೆಲ್ಲ ಮದುವೆ ಆಗಿಲ್ಲ, ಇನ್ನೂ ಆದರೂ ಆಗಿಲ್ಲ ಅಂತ ಅನ್ನೋರು ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬಿಟ್ಟು ಇದೆ. ಆ್ಯಂಡ್ ಸ್ವಲ್ಪ ಹೊಸ ವಿಚಾರಗಳಲ್ಲಿ ಯಾರಾದರೂ ಹೊಸಬ್ರು ನಿಮಗೆ ಪರಿಚಯ ಆಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಬರ್ತಾ ಇದ್ದಾರೆ ಅಂದರೆ ಮೀನ್ಸ್ ಎಸ್ಪೆಷಲಿ ಇನ್ನು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅಂತ ಅನ್ನೋದು ಕೂಡ ಒಂದು ಮೆಸೇಜಸ್ ಆಗಿರುತ್ತೆ. ಸೊ ಆ್ಯಂಡ್ ಇನ್ನೊಂದು ಮೆಸೇಜಸ್ ಏನು ಅಂತಂದರೆ, ಡಿಸಿಷನನ್ನು ತಗೊಂಡು ನೀವು ಮುಂದೆ ಒರಿಬೇಕು. ಏನೇ ಆದ್ರೂ ಕೂಡ ಒಂದು ಡಿಸಿಷನನ್ನು ನೀವು ತಗೊಂಡು ಮುಂದುವರೆದಿದ್ದೇ ಆದರೆ ನಿಮ್ಮ ಎಲ್ಲ ವಿಚಾರಗಳಲ್ಲಿ ಸಾಯಿಬಾಬಾ ಅವರು ಒಂದು ಸಂಪೂರ್ಣವಾದ ಆಶೀರ್ವಾದ ಇರುತ್ತೆ. ಬಟ್ ಡಿಸಿಷನ್ ಮೇಕಿಂಗಲ್ಲಿ ನೀವು ತಪ್ಪನ್ನು ಮಾಡಬೇಡಿ. ಅದಕ್ಕೆ ತಕ್ಕ ಹಾಗೆ ಒಂದು ಸ್ವಲ್ಪ ಟೈಮ್ಗಳನ್ನು ಕೊಟ್ಟು ಆಮೇಲೆ ವಿಚಾರಗಳನ್ನು ಮಾಡಿ ಅಂತ ಅನ್ನೋದು ಡೈರೆಕ್ಟ್ ಮೆಸೇಜ್ ಆಗಿರುತ್ತೆ ಸಾಯಿಬಾಬಾ ಅವರ ಕಡೆಯಿಂದ. ಸೊ ಈ ಒಂದು ವಿಡಿಯೋ ರೆಸನೇಟ್ ಆಗಿದ್ದರೆ ಓಂ ಸಾಯಿರಾಮ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಫೈಲ್ ನಂಬರ್ 1 ರೀಡಿಂಗ್. ಸೊ ಫೈಲ್ ನಂಬರ್ 2 ಯಾರೆಲ್ಲ ಅಮೆಥಿಸ್ಟ್ ಟಂಬಲನ್ನು ಸೆಲೆಕ್ಟ್ ಮಾಡಿದಿರೋ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ. ಆ್ಯಂಡ್ ಸಾಯಿಬಾಬಾ ಅವರ ಒಂದು ಸಂದೇಶ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಇದೆ ಅಂತ ಅನ್ನೋದು ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಅಮೆಥಿಸ್ಟ್ನ ಸೆಲೆಕ್ಟ್ ಮಾಡಿದಿರೋ ಸ್ವಲ್ಪ ನಿಮ್ಮ ಒಂದು ಕಾನ್ಸಂಟ್ರೇಷನಲ್ಲಿ ಒಂದು ಸ್ವಲ್ಪ ಬೇಕು ಅಂತ ಅನ್ನೋದು ನಿಮ್ಮ ವಿಚಾರ ಆಗಿರುತ್ತೆ. ನನಗೆ ಮೆಮೊರಿ ಪವರ್ ಕಡಿಮೆ ಇದೆ, ಅಥವಾ ನನಗೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಅಂತ ಅನ್ನೋದು, ಅಥವಾ ಈ ಥರ್ಡ್ ಐ ಬಗ್ಗೆ ತುಂಬ ಜಾಸ್ತಿ ವಿಚಾರಗಳನ್ನು ನೋಡೋದು, ಮೆಡಿಟೇಷನ್ ಹೆಂಗೆ ಮಾಡ್ತಾರೆ ಅಂತ ಅನ್ನೋದು, ಆ ಥರದ್ದು ನಿಮ್ಮದು ಇವಾಗ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಹಂಗಂದರೆ ಏನು, ಮೆಡಿಟೇಷನ್ ಅಂದರೆ ಏನು, ಆ ಥರದ್ದು ವಿಚಾರಗಳು. ಆ್ಯಂಡ್ ನನಗೆ ಇಲ್ಲಿ ನಿಮ್ಮ ಪಾಸ್ಟಲ್ಲಿ ತುಂಬ ಪರ್ಫೆಕ್ಟಾಗಿ ಇರಬೇಕು ಅಂತ ನೀವು ತುಂಬಾ ಬಯಸಿದ್ದೀರಾ. ಪರ್ಫೆಕ್ಟಾಗಿರಬೇಕು, ನಾನು ಹೇಳ್ದಂಗೆ ಆಗಬೇಕು, ಮಾಡಬೇಕು ಅಂತ. ಆ್ಯಂಡ್ ಕೆಲವೊಂದು ವಿಚಾರಗಳು ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ವಿಚಾರಗಳು ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆಗಿದ್ದ ಮೇಲೆ ನಿಮಗೆ ಅನಿಸಿದೆ, ನಾನು ಇಷ್ಟು ಒಂದು ರಿಜಿಡ್ಡಾಗಿ ನಾನು ಮಾಡಬಾರ್ದಾಗಿತ್ತು ಅಂತ ಅನ್ನೋದು ಕೆಲವೊಬ್ಬರಲ್ಲಿ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಹೊರಗಡೆ ಇಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿದೆ ಅಂತಂದರೆ ತುಂಬ ರಫ್ ಅಂತ ಹೇಳ್ಬಿಟ್ಟು ಅನಿಸುತ್ತೆ, ಬೇರೆಯವ್ರಿಗೆ ತುಂಬ ರಫ್ ಅಂತ ಅನಿಸುತ್ತೆ. ಬಟ್ ಒಳ ಮನಸ್ಸು ನಿಮ್ಮದು ತುಂಬಾ ಸಾಫ್ಟ್ ಆಗಿರುವಂಥದ್ದು, ತುಂಬ ಮೃದುವಾಗಿರುವಂಥದ್ದು, ಆ್ಯಂಡ್ ಒಳ್ಳೆಯ ವಿಚಾರಗಳ ಕಡೆಗೆ ಇದೆ ಅಂತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು. ಆ್ಯಂಡ್ ಯಾರೋ ಒಬ್ಬರು ಬಂದು ನಿಮ್ಮನ್ನು ಹೆಲ್ಪ್ ಮಾಡ್ತಾರೆ, ಈ ಪ್ರೆಸೆಂಟಲ್ಲೇ ನಿಮಗೆ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್
ತುಂಬ ಒಂದು ವಿಶ್ ಇದೆ, ಕಂಪ್ಲೀಟೇ ಆಗಿಲ್ಲ, ಏನೋ ಒಂದು ದೊಡ್ಡದಾದ ಒಂದು ವಿಶನ್ನು ಇಟ್ಕೊಂಡಿದ್ದೀರಾ, ಅಂದರೆ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ, ಬಟ್ ಆದರೆ ಆಗೋದಕ್ಕೇ ತುಂಬ ಕಷ್ಟಪಡಬೇಕಾಗುತ್ತೆ. ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಹೇಗೆ ರೂಟ್ ಮ್ಯಾಪ್ ಅಂತ ಹೇಳ್ತೀವಲ್ವ, ಅಂದರೆ ಇವಾಗ ಎಲ್ಲಿಗಾದರೂ ಹೋಗಬೇಕಾದ್ರೆ ಹೇಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾವು ಹೇಗೆ ಹೋಗ್ತೀವೋ ಅದೇ ರೀತಿ ನಿಮ್ಮ ವಿಚಾರಗಳು, ನಿಮ್ಮ ಕನಸುಗಳು ಇದೆಯಲ್ಲ, ಅಷ್ಟು ಸುಲಭವಾಗಿರೋದಲ್ಲ, ಅದನ್ನು ನಿಮಗೂ ಗೊತ್ತಿದೆ. ಅದಕ್ಕೋಸ್ಕರ ನೀವು ರೂಟ್ ಮ್ಯಾಪ್ ಹಾಕ್ಕೊಂಡು ಅದರಲ್ಲಿ ಯಾರು ಅದ್ರ ಬಗ್ಗೆ ಒಂದು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವ್ರ ಬಗ್ಗೆ ಕೇಳಿ ಮಾಡಿ ಗೈಡೆನ್ಸ್ ತೊಗೊಂಡು ನೀವು ಮುಂದುವರೆದ್ರೆ ನಿಮ್ಮ ಒಂದು ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಪಡಿತೀರಾ ಅಂತ ಅನ್ನೋದು ಡೈರೆಕ್ಟ್ ಮೆಸೇಜಸ್ ಇದೆ. ಆ್ಯಂಡ್ ದೂರದಿಂದ ನಿಂತ್ಕೊಂಡು ಆಸೆಗಳನ್ನು ಕಾಣ್ತಾ ಇದ್ದೀರಾ, ದೂರದಲ್ಲಿ ಒಂದೇನೋ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅನ್ನೋದು, ಅಥವಾ ಬೇರೆ ಇನ್ನೇನಾದರೂ ಒಂದು ಆಸೆಗಳನ್ನು ನೀವು ಇಟ್ಕೊಂಡಿದ್ದೀರಾ. ಸೊ ಅದನ್ನು ದೂರದಿಂದ ನೋಡ್ತಾ ಇದ್ದೀರಾ, ಬಟ್ ಅದಕ್ಕೆ ತಕ್ಕ ಹಾಗೆ ನೀವು ಕೆಲಸಗಳನ್ನು ಮಾಡಬೇಕಾಗುತ್ತೆ, ಆ್ಯಕ್ಷನನ್ನು ತಗೋಬೇಕಾಗುತ್ತೆ. ರೂಟ್ ಮ್ಯಾಪ್ಸ್, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲದನ್ನು ಕೂಡ ಮಾಡಿಕೊಂಡು ನೀವು ಮುಂದುವರೆದಿದ್ದೆ ಆದರೆ ನಿಮ್ಮ ಒಂದು ಕನಸುಗಳು ಬೇಗ ಆಗುತ್ತೆ. ಬಟ್ ಅದೇ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಹೇಳ್ಬಿಟ್ಟು, ದಾರಿ ಅಷ್ಟು ಸುಗಮವಾಗಿಲ್ಲ, ನೀವೇನು ಅಂದ್ಕೊಂಡಿದ್ದೀರೋ ಅದು ಅಷ್ಟು ಸುಗಮವಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ಈ ಕಾರಣಕ್ಕಾಗಿ ಸ್ವಲ್ಪ ಡಿಪ್ರೆಷನ್ಗೆ, ಆ್ಯಂಗ್ಸೈಟಿ ಇಶ್ಯೂ ಆಗಿರ್ಬೋದು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡದೇ ಇರುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅನಿಸ್ತಾ ಇದೆ, ಆಸ್ತಿ ವಿಚಾರ ಯಾವಾಗ ಬರುತ್ತೆ ಅಂತ ಅನ್ನೋದು. ಆ್ಯಂಡ್ ನಾಯಿಗಳನ್ನು ನೀವು ಸಾಕಿರ್ಬೋದು. ಆ್ಯಂಡ್ ವೆರಿ ಪಾಸಿಟಿವ್ ಆಗಿ ಇರುವಂತಹ ಒಂದು ಡಾಗ್ ಅಂತಲೇ ಹೇಳ್ಬೋದು. ನೀವು ಏನು ಸಾಕಿದ್ದೀರ, ಅಕಸ್ಮಾತ್ ಏನಾದರೂ ರೀಡಿಂಗನ್ನು ಎಸ್ಪೆಷಲಿ ಅಮೆಥಿಸ್ಟ್ ಸೆಲೆಕ್ಟ್ ಮಾಡಿರೋರು ತುಂಬಾ ಒಂದು ಪಾಸಿಟಿವ್ ಎನರ್ಜೀಸ್ ಆ ಒಂದು ಡಾಗಲ್ಲಿ ನೋಡಬಹುದು ನೀವು. ಆ್ಯಂಡ್ ಹಣದ ವಿಚಾರದಲ್ಲಿ ಸ್ವಲ್ಪ ಜನ ಇಲ್ಲಿ ತುಂಬಾ ಕೇಳ್ತಾ ಇದ್ದೀರಾ, ಅಂದರೆ ಮೀನ್ಸ್ ನನ್ನ ವಿಷಯ ಇರೋದೇ ಅಥವಾ ನನ್ನ ಆಸೆ ಇರೋದೇ ನಾನು ಶ್ರೀಮಂತನಾಗಬೇಕು ಅಥವಾ ನಾನು ಕಾರ್ ತಗೋಬೇಕು, ಈ ಥರ ಮೆಟೀರಿಯಲ್ಸ್ಟಿಕ್ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಆಸ್ತಿ ತುಂಬ ಜಾಸ್ತಿ ಕಾಣಿಸ್ತಿದೆ, ಆಸ್ತಿ ಬರಬೇಕಾಗಿತ್ತು ಇನ್ನೂ ಆದರೂ ಕೊಟ್ಟಿಲ್ಲ, ಕೋರ್ಟಲ್ಲಿ ಕಾರ್ಯಗಳು ನಡೀತಾ ಇದೆ ಅಂತ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಸಮ್ವನ್ ಈಸ್ ಟ್ರೈಂಗ್ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಎ ಫ್ರೆಂಡ್ ಆರ್ ಸಮಥಿಂಗ್ ಯು ವಾಂಟ್ ಅಂತ ಹೇಳಿಬಿಟ್ಟು ಬಂದಿರುವಂಥದ್ದು. ಯಾರೋ ಒಬ್ಬ ಮನುಷ್ಯ ನಿಮ್ಮ ಇಬ್ಬರ ಒಂದು ಸಂಬಂಧದಲ್ಲಿ, ಈಗಿರುವ ಒಂದು ಸಂಬಂಧದಲ್ಲಿ ಬಂದು ಸ್ವಲ್ಪ ನಿಮಗೆ ಬೇಸರ ಆಗಿರಬಹುದು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಸೊ ಸಾಯಿಬಾಬಾ ಅವರು ಇದ್ದಾರೆ, ಅದಕ್ಕೇನೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಈ ಒಂದು ರೀಡಿಂಗ್. ಆ್ಯಂಡ್ ವೆಲ್ತ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ವೆಲ್ತ್ ಕಾರ್ಡೇ ಬಂದಿರುವಂಥದ್ದು. ಖಂಡಿತವಾಗ್ಲೂ ನಿಮಗೆ ಒಂದು ಅಪಾರ್ಚುನಿಟೀಸ್ ಅಂತೂ ಸಿಗುತ್ತೆ ಇನ್ನು ಒಂದು 6 ತಿಂಗಳಲ್ಲೇ. ಯಾರೆಲ್ಲ ಕೆಲಸಕ್ಕಾಗಿ ದುಡ್ಡಿನ ವಿಚಾರದಲ್ಲಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಖಂಡಿತವಾಗ್ಲೂ ಕೆಲಸ ಸಿಗೋದಂತೂ ಕನ್ಫರ್ಮ್ ಆಗಿದೆ. ಓಕೆ, ಆ್ಯಂಡ್ ಡು ನಾಟ್ ಬಿ ಟೆಂಪರ್ಡ್ ಆರ್ ಲೋವರ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಿರುವಂಥದ್ದು. ಪ್ರಿಸರ್ವ್ ಆ್ಯಂಡ್ ಯು ವಿಲ್ ಓವರ್ಕಮ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬಂದಿರುವಂಥದ್ದು. ಆ್ಯಂಡ್ ಸ್ಲೋ ಆಗಿ ಮೂವ್ ಆಗಿ, ಸೊ ಅವಸರ ಮಾಡಬೇಡಿ. ನಿಮ್ಮ ವಿಚಾರಗಳು ತುಂಬ ದೊಡ್ಡದಾಗಿರೋದ್ರಿಂದ ಅವಸರ ಮಾಡಿಕೊಂಡು ಇರೋ ಹಣಗಳನ್ನೆಲ್ಲ ಕಳೆದು, ಯಾವುದೇ ವಿಚಾರ, ಹಣದ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಬೇಗ ಮಾತಾಡಿ, ಅಥವಾ ಮನಸ್ಸಿಗೆ ನೋವಾಗಂಗೆ ಬೇರೆಯವ್ರಿಗೆ ಮಾತಾಡಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಕಳ್ಕೊಬೇಡಿ. ಆ್ಯಂಡ್ ಸ್ಲೋ ಆಗಿ ಸ್ಟಡಿಯಾಗಿರಿ. ಆ್ಯಂಡ್ ಸಾಯಿಬಾಬಾ ಅವರ ಒಂದು ಸಂದೇಶನೂ ಕೂಡ ಅದೇ, ಶ್ರದ್ಧಾ ಆ್ಯಂಡ್ ಸಬೂರಿ, ಅಂದರೆ ತಾಳ್ಮೆ ಇರಬೇಕು ಆ್ಯಂಡ್ ಶ್ರದ್ಧೆ ಇರಬೇಕು ಅಂತ ಅನ್ನೋದು ಕೂಡ ಸಾಯಿಬಾಬಾ ಅವರ ಒಂದು ದಿವ್ಯ ಸಂದೇಶ. ಓಕೆ, ಆ್ಯಂಡ್ ನಿಮಗೆ ಸಪೋರ್ಟಿಗೆ ಯಾರಿಗೋ ಒಂದು ಸಪೋರ್ಟ್ ಬೇಕು ನನಗೆ ಅಂತ ಅಂದರೆ, ಖಂಡಿತವಾಗ್ಲೂ ಮುಂದಿನ ಒಂದು ದಿನಗಳಲ್ಲಿ ಸಪೋರ್ಟ್ ಸಿಗುವಂಥದ್ದು. ಆ್ಯಂಡ್ ಲೈಟ್ ಅಂತ ಹೇಳಿಬಿಟ್ಟು ಬಂದಿದೆ. ಓಕೆ, ಸೊ ಇಲ್ಲಿ ಲೈಟ್ ಅಂತ ಅಂತಂದರೆ ನೀವು ಏನಕ್ಕೋ ಒಂದು ಕಾಯ್ತಾ ಇದ್ದೀರಾ, ನನಗೆ ವಿಶ್ ಫುಲ್ಫಿಲ್ ಆಗಲಿ, ಬೇಗ ಕೆಲಸಗಳು ಆಗಲಿ, ಆ ಥರದಲ್ಲಿ ನೀವು ಕಾಯ್ತಾ ಇರ್ಬೋದು. ಖಂಡಿತವಾಗ್ಲೂ ನಿಮಗೆ ಫ್ರೆಂಡ್ಸ್ ಕಡೆಯಿಂದ ಅಥವಾ
ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದು ಬರ್ತಾ ಇದೆ. ಸೊ ಇದಾಗಿತ್ತು ಈ ಒಂದು ಸೆಕೆಂಡ್ ಯಾರೆಲ್ಲ ಪೈಲ್ 2 ಅಮೆಥಿಸ್ಟ್ನ ಸೆಲೆಕ್ಟ್ ಮಾಡಿದ್ರು ಅವ್ರದ್ದು ರೀಡಿಂಗ್. ಸೊ ಈ ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಆ್ಯಂಡ್ ಈ ರೀಡಿಂಗನ್ನು ನಿಮಗೆ ಕೋರಿಲೇಟ್ ಆಗ್ತಾ ಇದೆ, ಹೌದು ರೆಸನೇಟ್ ಆಗ್ತಾ ಇದೆ ಅಂತಂದರೆ ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಹೇಳ್ಬಿಟ್ಟು ಹಾಕಿ ಥ್ಯಾಂಕ್ ಯು ಅಂತ ಹೇಳಿ. ಓಕೆ, ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೊಂದು ರೀಡಿಂಗನ್ನು ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.